ಕುಂಭಕರ್ಣನ ಅದ್ಭುತ ಕಥೆ. ಲಂಕೆಯಲ್ಲಿ ರಾವಣನ ಸಹೋದರ ಕುಂಭಕರ್ಣನ ಹೆಸರು ಕೇಳಿದರೆ ಶತ್ರುಗಳು ಬೆಚ್ಚಿ ಬೀಳುತ್ತಿದ್ದರು. ಅವನು ತನ್ನ ಭಾರೀ ದೇಹ, ಅಪಾರ ಬಲ ಮತ್ತು ಅತೀವ ಆಹಾರ ಪ್ರಿಯತೆಯಿಂದ ಪ್ರಸಿದ್ಧನಾಗಿದ್ದ. ಆದರೆ ಬಹಳ ಕಡಿಮೆ ಜನರು ಮಾತ್ರ ಕುಂಭಕರ್ಣನ ಮತ್ತೊಂದು ಅಂಶವನ್ನು ತಿಳಿದುಕೊಂಡಿದ್ದರು: ಅವನೊಳಗಿನ ದಯಾಳು ಹೃದಯ ಮತ್ತು ನ್ಯಾಯಪ್ರಿಯತೆ. ಒಂದು ದಿನ ತನ್ನ ಆರಾಮದ ಗಾಢ ನಿದ್ರೆಯಲ್ಲಿ ಕುಂಭಕರ್ಣನು ಅದೆಷ್ಟು ದಿನಗಳಾದರೂ ಏಳದೆ ಮಲಗಿದ. ಆ ಸಮಯದಲ್ಲಿ ಅವನಿಗೆ ಒಂದು ವಿಚಿತ್ರ ಸ್ವಪ್ನ ಕಾಣಿಸಿತು. ಅದರಲ್ಲಿ ಲಂಕೆಯ ಜನರು ಅಳುತ್ತಾ ನಾಶವಾಗುತ್ತಿರುವ ಚಿತ್ರಣ ಅವನಿಗೆ ಗೋಚರಿಸಿತು. ಆ ಸ್ವಪ್ನದಲ್ಲಿ ರಾಮನು ತನ್ನ ಸೈನ್ಯದೊಂದಿಗೆ ಲಂಕೆಯತ್ತ ಬಂದುದು ಕಂಡಿತು. ರಾವಣನು ಸೋಲುತ್ತಾ ಅವನ ರಾಜ್ಯ ನಾಶವಾಗುವ ದೃಶ್ಯಗಳು ಕುಂಭಕರ್ಣನ ಮನಸ್ಸನ್ನು ನಡುಗಿಸಿದವು. ಮನಸ್ಸಿನಲ್ಲೇ ಕುಂಭಕರ್ಣನು ಗಂಭೀರವಾಗಿ ಯೋಚನೆ ಮಾಡಿದ: ನಾನು ಯಾವತ್ತೂ ರಾವಣನ ಆಜ್ಞೆ ಪಾಲಿಸುತ್ತಾ ಬಂದೆ, ಆದರೆ ಈಗ ನಾನೇಕೆ ಲಂಕೆಯ ರಕ್ಷಣೆ ಮಾಡುತ್ತಿಲ್ಲ ಏಕೆ ಎಂದು ಅವನು ತನ್ನ ಮನಸ್ಸನ್ನು ಪರೀಕ್ಷಿಸಿಕೊಳ್ಳಲು ಶುರು ಮಾಡಿದ. ಆಗ ದಿಢೀರನೆ ನಿದ್ರೆಯಿಂದ ಎದ್ದ ಕುಂಭಕರ್ಣ ತಕ್ಷಣವೇ ರಾವಣನ ಬಳಿಗೆ ಹೋಗಿ, ಅಣ್ಣ, ನಾನು ಒಂದು ನಿದರ್ಶನವನ್ನು ಕಂಡೆ. ರಾಮನು ಧರ್ಮಪಾಲಕನು. ಅವನೊಂದಿಗೆ ಶತ್ರುತ್ವ ಇಟ್ಟುಕೊಳ್ಳುವುದು ನಮ್ಮ ರಾಜ್ಯದ ಅಂತ್ಯ ತರಬಹುದು. ಈಗಲಾದರೂ ನೀನು ಸೀತೆಯನ್ನು ಹಿಂತಿರುಗಿಸಿ ಯುದ್ಧ ತಪ್ಪಿಸಬೇಕು ಎಂದು ಅವನು ವಿನಂತಿಸಿದ. ಆದರೆ ದರ್ಪದ ರಾವಣ ಕುಂಭಕರ್ಣನ ಮಾತುಗಳನ್ನು ನಿರಾಕರಿಸಿ, ನೀನು ನಿದ್ರೆ ಹೋದವರಂತೆ ಏನೇನೋ ಮಾತಾಡಬೇಡ, ನಾವು ಯುದ್ಧ ಗೆಲ್ಲಲೇಬೇಕು ಎಂದು ಬತ್ತಳಿಕೆಯಿಂದ ಶಸ್ತ್ರಾಸ್ತ್ರ ತಯಾರಿಸಿಕೊಳ್ಳಲು ತೊಡಗಿದ. ಕುಂಭಕರ್ಣನಿಗೆ ತನ್ನ ಅಣ್ಣನ ಪಿಡುಗು ತಿಳಿದಿತ್ತು, ಆದರೆ ಕರ್ಮವನ್ನು ತಪ್ಪಿಸಲಾಗದು ಎಂದು ಅವನು ಅರಿತುಕೊಂಡ. ಯುದ್ಧದ ದಿನ ಬಂದಿತು. ಕುಂಭಕರ್ಣನು ತನ್ನ ಹೃದಯದಲ್ಲಿ ಕಳವಳ ಮತ್ತು ತಲೆಯ ಮೇಲೆ ಯುದ್ಧದ ಕರ್ತವ್ಯವನ್ನು ಹೊತ್ತುಕೊಂಡು ರಣಾಂಗಣದಲ್ಲಿ ಪ್ರವೇಶಿಸಿದ. ಅವನ ಬಲಕ್ಕೆ ತಾಳಲಾರದ ವಾನರರು ತರುವಾಯ ಹಿಂದಕ್ಕೆ ಸರಿಯಲು ಪ್ರಾರಂಭಿಸಿದರು. ಆದರೆ ರಾಮನು ಬಾಣ ಹಿಡಿದಾಗ ಕುಂಭಕರ್ಣನು ನಿಂತ. ರಾಮ, ನಾನು ಬಲವಂತದಿಂದ ಈ ಯುದ್ಧಕ್ಕೆ ಬಂದಿದ್ದೇನೆ, ಆದರೆ ನಾನು ನಿನ್ನ ಧರ್ಮವನ್ನು ಗೌರವಿಸುತ್ತೇನೆ ಎಂದು ಕುಂಭಕರ್ಣನು ಹೃದಯಪೂರ್ವಕವಾಗಿ ಹೇಳಿದರು. ರಾಮನು ತನ್ನ ಬಾಣವನ್ನು ಎಸೆದ. ಕುಂಭಕರ್ಣನು ಅದನ್ನು ತಡೆಹಿಡಿಯಲು ಸಾಧ್ಯವಿಲ್ಲ. ಆದರೆ ಕುಂಭಕರ್ಣನು ಅಸುನೀಗುವ ಮೊದಲು ಮುಗುಳ್ನಗುತ್ತಾ, ನಾನು ಇಂದ್ರನ ಶಾಪಕ್ಕೆ ಒಳಗಾದವನಾದರೂ ಇಂದು ನನ್ನ ಮನಸ್ಸು ಶುದ್ಧವಾಗಿದೆ ಎಂದನು. ಇದೇ ಕುಂಭಕರ್ಣನ ಕತೆ. ಶಕ್ತಿಯ ಮಹಿಮೆ ಮಾತ್ರವಲ್ಲ, ನ್ಯಾಯ, ಧರ್ಮ ಮತ್ತು ನಂಬಿಕೆಯ ಸಂಕೇತವೂ ಹೌದು. ಧನ್ಯವಾದಗಳು.